ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸೂಪರ್ ಸ್ಟಾರ್ ತಲೈವ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾವನ್ನ ಆಗಸ್ಟ್ 14ನೇ ತಾರೀಕು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಟಿಕೆಟ್ ರೇಟ್ ಎಷ್ಟಾದ್ರೂ ಪರವಾಗಿಲ್ಲ ಗುರು, ಈ ಸಿನಿಮಾವನ್ನ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಹೇಳಿ ಅಭಿಮಾನಿಗಳು ಎಕ್ಸೈಟೆಡ್ ಆಗಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಬಹು ತಾರಾಗಣ ಇದೆ. ನಮ್ಮ ಕನ್ನಡದ ಸ್ಟಾರ್ಗಳಾದ ಉಪೇಂದ್ರ, ರಚಿತಾ ರಾಮ್ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಹಾಗಾಗಿ ಕನ್ನಡಿಗರು ಕೂಡ ವೆರಿ ಎಕ್ಸೈಟೆಡ್ ಆಗಿ ಈ ಸಿನಿಮಾ ಬಗ್ಗೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಇನ್ನು ಚೆನ್ನೈನಲ್ಲಿ ಪ್ರೀ ರಿಲೀಸ್ ಈವೆಂಟ್ ನಡೀತು. ಈ ಈವೆಂಟ್ ನ ಹೈಲೈಟ್ ಅಂತಂದ್ರೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ಹಾಡಿ ಹೊಗಳಿರೋದು. ಹೌದು, ಉಪೇಂದ್ರ ಅವರು ನಟನೆಗಿಂತಲೂ ಡೈರೆಕ್ಷನ್ ಕಡೆಗೆ ಇಂಪಾರ್ಟೆನ್ಸ್ ಕೊಡಬೇಕು, ಮಹತ್ವ ಕೊಡಬೇಕು ಅಥವಾ ಗಮನ ಹರಿಸ್ಬೇಕು ಅಂತ ಹೇಳಿ ತುಂಬಾ ಜನ ವೇದಿಕೆ ಮೇಲೆ ಅವರ ಸಮ್ಮುಖದಲ್ಲೇ ಹೇಳಿದ್ದು ನಾವು ನೋಡಿದೀವಿ. ತುಂಬಾ ಜನ ಉಪೇಂದ್ರ ಅವರು ನಮ್ಗೆ ರೋಲ್ ಮಾಡೆಲ್, ನಾವು ಸಿನಿಮಾಗ್ ಬರೋದಕ್ಕೆ ಅಥವಾ ಡೈರೆಕ್ಷನ್ ಮಾಡೋದಕ್ಕೆ ಉಪೇಂದ್ರ ಅವ್ರ ಕಾರಣ ಅಂತ ಹೇಳ್ಕೊಂಡಂತ ಉದಾಹರಣೆಗಳೂ ಇದೆ. ಅದರಲ್ಲಿ ಫೇಮಸ್ ಡೈರೆಕ್ಟರ್, ಸಕ್ಸಸ್ಫುಲ್ ಡೈರೆಕ್ಟರ್ಗಳು ಕೂಡ ಉಪೇಂದ್ರ ಅವ್ರ ಹೆಸರನ್ನ ಇವತ್ತಿಗೂ ಪ್ರಸ್ತಾಪ ಮಾಡ್ತಾರೆ. ಅವರಿಂದ ನಾವು ಇನ್ಸ್ಪೈರ್ ಆಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಕೂಡ. ಈಗ ರಜನಿಕಾಂತ್ ಅವರು ಉಪೇಂದ್ರ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ರಜನಿಕಾಂತ್ ಅವರ ಸಿನಿಮಾ ಕರಿಯರ್ ನಲ್ಲಿ ಅತ್ಯುತ್ತಮ ಸಿನಿಮಾಗಳ ಪೈಕಿ ಭಾಷಾ ಸಿನಿಮಾ ಕೂಡ ಒಂದು. ಸೊ ಸಾಕಷ್ಟು ವೇದಿಕೆಗಳಲ್ಲಿ ಈ ಸಿನಿಮಾ ಬಗ್ಗೆ ಅವರು ಹೊಗಳಿಕೆ ಮಾತುಗಳನ್ನ ಆಡಿದ್ದಾರೆ. ಅಂದ್ರೆ ಆ ಸಿನಿಮಾ ಬಗ್ಗೆನೆ ರಿಪೀಟೆಡ್ಲಿ ಹೇಳ್ಕೊಂಡಿದ್ದಾರೆ ಕೂಡ. ಅಂದ್ರೆ ತನ್ನ ಸಿನಿ ಜರ್ನಿಯಲ್ಲಿ ಈ ಚಿತ್ರ ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ, ಎಷ್ಟು ಸ್ಪೆಷಲ್ ಆಗಿದೆ ಅಂತೇಳಿ. ಮತ್ತೆ ಅಭಿಮಾನಿಗಳು ಅಷ್ಟೇ ಈ ಭಾಷಾ ಸಿನಿಮಾವನ್ನ ಬೇರೆ ಸಿನಿಮಾಗಳಿಗೂ ಕೂಡ, ಅಂದ್ರೆ ರಜನಿಕಾಂತ್ ಅಭಿನಯದ ಬೇರೆ ಸಿನಿಮಾಗಳಿಗೂ ಕೂಡ ಕಂಪೇರ್ ಮಾಡಿ ಇವತ್ತಿಗೂ ಚರ್ಚೆಗಳನ್ನ ಮಾಡ್ತಾರೆ. ಅವರ ಅಭಿನಯ, ಅವರ ಸ್ಟೈಲ್ ಅಫ್ಕೋರ್ಸ್ ಭಾಷಾ ಸಿನಿಮಾದಲ್ಲೂ ಕೂಡ ಅತ್ಯುತ್ತಮವಾಗಿತ್ತು. ಆ ಬಗ್ಗೆ ಭಾಷಾ ಸಿನಿಮಾ ಬಗ್ಗೆನೆ ಜನ ಮಾತಾಡ್ತಾರೆ, ಅಂದ್ರೆ ಅವರ ಅಭಿಮಾನಿಗಳು. ಅಂದ್ರೆ ಭಾಷಾ ಸಿನಿಮಾ ರಜನಿಕಾಂತ್ ಅವ್ರ ಕರಿಯರ್ ಅಲ್ಲಿ ತುಂಬಾ ಸ್ಪೆಷಲ್ ಸಿನಿಮಾ ಆಗಿದ್ರೂ ಕೂಡ ಭಾಷಾಗಿಂತನೂ 10 ಪಟ್ಟು ಸಿನಿಮಾ ಒಂದು ಚೆನ್ನಾಗಿದೆ. ಅದ್ ಯಾವುದು ಅಂತಂದ್ರೆ ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾ ಅಂತ ಹೇಳಿ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ, ಕೂಲಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಉಪೇಂದ್ರ ಅವರ ಸಮ್ಮುಖದಲ್ಲೇ ರಜನಿಕಾಂತ್ ಅವರು ಉಪೇಂದ್ರ ಅವರನ್ನ ಹಾಡಿ ಹೊಗಳಿದ್ದಾರೆ. ಅಂದ್ರೆ ಅವರ ನಿರ್ದೇಶನದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡ್ತಾ ಇನ್ನಷ್ಟು ಡೈರೆಕ್ಷನ್ ಕಡೆಗೆ ಅವರು ಒಲವನ್ನ ತೋರಿಸ್ಬೇಕು, ಹೆಚ್ಚೆಚ್ಚು ಡೈರೆಕ್ಷನ್ ಮಾಡ್ಬೇಕು, ಅವರು ಇನ್ನಷ್ಟು ಸಿನಿಮಾಗಳು ಅವ್ರ ಡೈರೆಕ್ಷನ್ ಅಲ್ಲಿ ಬರಬೇಕು ಅಂತ ಹೇಳಿ ಒಂದು ಸಜೆಷನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಾಡಿ ಹೊಗಳಿದ್ದಾರೆ. ಅಫ್ಕೋರ್ಸ್ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಜನ ಡೈರೆಕ್ಟರ್ಸ್ ಉಪೇಂದ್ರ ಅವರನ್ನ ಹಾಡಿ ಹೊಗಳಿದ್ದಾರೆ, ಇಲ್ಲ ಅಂತಲ್ಲ. ಅವರಿಂದ ಇನ್ಸ್ಪೈರ್ ಆಗಿದೀವಿ ಅಂತ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಈ ರೀತಿ ಹೇಳಿರೋದ್ರಿಂದ ಸಹಜವಾಗಿ ಇದು ಸಿಕ್ಕಾಪಟ್ಟೆ ಈಗ ಚರ್ಚೆಗಳಾಗ್ತಿದೆ, ಟಾಕ್ ಆಫ್ ದ ಟೌನ್ ಆಗ್ತಾ ಇದೆ. ಕೂಲಿ ಸಿನಿಮಾದಲ್ಲಿ ಉಪೇಂದ್ರ ಅವರೊಂದು ಮೇಜರ್ ರೋಲ್ ಮಾಡಿದ್ದಾರೆ ಅಂತಾನು ಇನ್ಫಾರ್ಮೇಶನ್ ಇದೆ. ಬಟ್ ಒಂದು ಫ್ಯಾನ್ ಬೇಸ್ ಇದೆ ಉಪೇಂದ್ರ ಅವ್ರಿಗೆ. ಅವರ ನಟನೆಗಿಂತಲೂ ಅವ್ರು ಡೈರೆಕ್ಷನ್ ಮಾಡಿದ್ರೆ ಅದನ್ನ ನೋಡ್ಬೇಕು, ಅದು ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ. ಮತ್ತೆ ಫ್ಯೂಚರ್ ಅನ್ನ ಉಪೇಂದ್ರ ಅವರು ತಮ್ಮ ಸಿನಿಮಾಗಳ ಮುಖಾಂತರ ಈಗಲೇ ತೋರಿಸ್ತಾರೆ. ಏನ್ ತಲೆಗುರು ಅಂತಾನು ಸಿಕ್ಕಾಪಟ್ಟೆ ಚರ್ಚೆಗಳು ಅವ್ರ ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಆಗುತ್ತೆ. ಈಗ ರಜನಿಕಾಂತ್ ಅವರು ಡೈರೆಕ್ಷನ್ಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳಿರೋದ್ರಿಂದ ಉಪೇಂದ್ರ ಅವರು ಇನ್ನಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾರ ಅನ್ನೋದು ಈಗಿರುವಂತ ಕುತೂಹಲ. News 18 ನಾವು ಎಲ್ಲಾ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.